ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಕಾಳಸರ್ಪ ದೋಷದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಕುಂಡಲಿಯಲ್ಲಿ ನೋಡ್ಕೊಂಡಿರ್ತೀರ, ನೀವು ಎಷ್ಟು ಜ್ಯೋತಿಷಿಗಳಿಗೆ ತೋರಿಸಿದ್ರು ಅದರಲ್ಲಿ ಕಾಳಸರ್ಪ ದೋಷ ಇದೆ, ಅದಕ್ಕೆ ನಿಮ್ಗೆ ಯಾವುದೂ ಕೆಲಸ ಸಕ್ಸಸ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ಅದು ದೋಷನ ಅಥವಾ ಯೋಗನ ಅಂತ ನೀವು ಮೊದಲು ತಿಳ್ಕೋಬೇಕು. 2, 4, 6, 8, 12ನೇ ಮನೆಯಲ್ಲಿ ರಾಹು ಕೇತುಗಳು ಇದ್ದರೆ ಅದನ್ನು ನಾವು ದೋಷ ಅಂತ ಕರಿತೀವಿ. 1, 3, 7, 11ನೇ ಮನೆಯಲ್ಲಿದ್ದರೆ ಇದನ್ನು ಯೋಗ ಅಂತ ಕರಿತೀವಿ. ಇಂಥ ಯೋಗನೇ ನಮ್ಮ SP ಬಾಲಸುಬ್ರಹ್ಮಣ್ಯ ಅವರಿಗೆ ಇದೆ. ಸೊ ಆ ಯೋಗ ಇರೋದ್ರಿಂದ ಉನ್ನತ ಸ್ಥಾನದಲ್ಲಿ ಹೋಗ್ತಾರೆ, ಹಣ, ಐಶ್ವರ್ಯ, ಅಂತಸ್ತು ಎಲ್ಲ ಮಾಡ್ತಾರೆ. ಆ ನೆಗೆಟಿವ್ ಹೌಸಲ್ಲಿದ್ದಾಗ ಅದು ದೋಷ ಅನ್ನಬಾರ್ದು, ಆ್ಯಕ್ಚುಲಿ ನೆಗೆಟಿವ್ ಹೌಸಲ್ಲಿದ್ದಾಗ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದಕ್ಕೋಸ್ಕರ ನಿಮಗೆ ಕಾಳಹಸ್ತಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರು ಒಂದು ರೆಮಿಡಿ ಹೇಳ್ತೀನಿ. ಇದನ್ನು ನೀವೇ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ದೇಹದ ಒಟ್ಟು ತೂಕದ 1/4 ಭಾಗದಷ್ಟು ಇಡ್ಲಿ ಬರುತ್ತೆ. ಸೊ ಇಡ್ಲಿನ ತೊಗೊಂಡ್ಬಿಟ್ಟು ನೀವು ಹರಿಯೋ ನೀರಿಗೆ ಅದನ್ನು ಬಿಟ್ಟು ಹಿಂತಿರುಗದೆ ಮನೆಗೆ ಬಂದುಬಿಟ್ರೆ ಸಾಕು. ನಿಮಗೆ ಎಂಥ ಕಾಳಸರ್ಪ ದೋಷ ಇದ್ದರೂ ಕೂಡ ನಿಮಗೆ ಸಿಂಪಲ್ಲಾಗಿ ನಿವಾರಣೆ ಆಗುತ್ತೆ. ಸೊ ಈ ಥರದೇ ವಿಶೇಷವಾದ ರೆಮಿಡಿ ಮತ್ತು ಆಸ್ಟ್ರಾಲಜಿಕಲ್ ಟಿಪ್ಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.